ಇವತ್ತು ನಾವು ಪ್ಯೂರ್ ಕೊಕೊನಟ್ ಆಯಿಲ್ ಸೋಪ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ನಮಗೆ ಬೇಕಾಗಿರೋದು ಇವಾಗ ವಾಟರ್ ಬಂದುಬಿಟ್ಟು 37.5 ಗ್ರಾಮ್ ಬೇಕು. ಈಗ ನಾವು ವಾಟರ್ ತಗೊಳ್ಳೋಣ. ತರ್ಟಿ 37.5. ಇದು 37.5 ಗ್ರಾಮ್ ವಾಟರ್ ಇದೆ. ಸೊ ಇದನ್ನು ಈ ಕಡೆ ಇಟ್ಬಿಡೋಣ. ಈಗ ನಮಗೆ ಬೇಕಾಗಿರೋದು ಸೊಲ್ಯೂಷನ್ ಮಾಡ್ಕೊಳ್ಳೋದು ಕಾಸ್ಟಿಕ್ ಸೋಡಾ. ಇದು ಬಂದುಬಿಟ್ಟು ಕಾಸ್ಟಿಕ್ ಸೋಡಾ ಬಂದುಬಿಟ್ಟು 16.5 ಗ್ರಾಮ್ ತಗೊಳ್ಳೋಣ. ಇದು 16 ತಗೊಂಡಿದ್ದೀವಿ. ಈಗ ನಾವು ವಾಟರ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇದು ಫುಲ್ಲು ಕರಗಬೇಕು. ಇದರಲ್ಲಿ ಫುಲ್ ಕರಗಬೇಕು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದರೆ ಕರಗುತ್ತೆ. ಇದನ್ನು ಮಾಡಬೇಕಾದ್ರೆ ಮಾಸ್ಕು ಮತ್ತು ಗ್ಲೌಸ್ ಹಾಕ್ಕೊಂಡು ಬರಬೇಕು ಫಾರ್ ಸೇಫ್ಟಿ. ಇದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದು ವೆಯ್ಟ್ ಮಾಡೋಣ. ಇವಾಗ ನಮಗೆ ಇದನ್ನು ಮಾಡೋಕ್ಕೆ ಕೊಕೊನಟ್ ಆಯಿಲ್ ಬೇಕು. ಅದು ತಗೋತಾ ಇದ್ದೀವಿ. ಕೊಕೊನಟ್ ಆಯಿಲ್ ಬಂದುಬಿಟ್ಟು 113 ಗ್ರಾಮ್ ತಗೋಬೇಕು. ಇದು 113.5 ಗ್ರಾಮ್ ಇದೆ. ಸೊ ಕೊಕೊನಟ್ ಆಯಿಲ್ ತಗೊಳ್ಳೋಣ. ಕಾಸ್ಟಿಕ್ ಸೋಡಾ ಡಿಸಾಲ್ವ್ ಆಗಿದೆ ಮತ್ತು ಇದು ತಣ್ಣಗಾಗಿದೆ. ಸೊ ಇದು ಕೋಲ್ಡ್ ಆಗಬೇಕು. ಅದು ಹಾಕಿದ ತಕ್ಷಣ ನೀರಿಗೆ ಬಿಸಿ ಆಗುತ್ತೆ. ಅದಾದಮೇಲೆ ಕೂಲ್ ಡೌನ್ಗೆ ಬಿಡಬೇಕು. ಸೊ ಆವಾಗ ಇದು ಫುಲ್ ತಣ್ಣಗಾಗುತ್ತೆ. ಸೊ ಅದಾದಮೇಲೆ ನಾವಿವಾಗ ಏನು ಮಾಡೋದು ನೋಡೋಣ. ಈಗ ಸೊಲ್ಯೂಷನ್ ಕೂಲ್ ಆದಮೇಲೆ ಇದಕ್ಕೆ ನಾವು ಮೆಷರ್ ಮಾಡ್ಕೊಂಡಿರೋ ಆಯಿಲ್ ಹಾಕ್ತಾಯಿದ್ದೀವಿ. ಇದು ಕೊಬ್ಬರಿ ಎಣ್ಣೆ. ಇದಾದಮೇಲೆ ನಾವೇನು ತಗೊಂಡಿದ್ದು ಸೊಲ್ಯೂಷನ್ನು ಅದು ಹಾಕ್ತಾರೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಫ್ರೇಗ್ರೆನ್ಸಿಗೋಸ್ಕರ 2 ಡ್ರಾಪ್ ಇದು ಬಂದುಬಿಟ್ಟು ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್. ಸೊ 2 ಡ್ರಾಪ್ ಎಸೆನ್ಷಿಯಲ್ ಆಯಿಲ್ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಸೆನ್ಷಿಯಲ್ ಆಯಿಲ್ ಹಾಕಿದ ಮೇಲೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದೇನಿದೆ ಇದನ್ನು ಮೋಲ್ಡ್ಗೆ ಹಾಕಬೇಕು.
ಇದು ಮೋಲ್ಡ್ಗೆ ಹಾಕಿದ್ದೀವಿ. ಸೊ ಇದನ್ನು ನಾವು 24 hour ವೆಯ್ಟ್ ಮಾಡಬೇಕು. ಸೊ ಆಮೇಲೆ ನಾನು ನಿಮಗೆ ಡಿಮೋಲ್ಡ್ ಮಾಡಿ ತೋರಿಸ್ತೀನಿ. ಇವಾಗ ಇದು 24 hour ಆಗಿದೆ. ಈಗ ಇದನ್ನು ನಾನು ಡಿಮೋಲ್ಡ್ ಮಾಡ್ತೀನಿ. ಸೊ ಡಿಮೋಲ್ಡ್ ಮಾಡ್ತಾಯಿದ್ದೀನಿ. ಸೊ ಇದು ಡಿಮೋಲ್ಡ್ ಆಗಿದೆ. ಇದನ್ನು ಯೂಸ್ ಮಾಡಬೇಕು ಅಂದರೆ 30ರಿಂದ 40 ದಿನ ನೀವು ಕಾದ್ಬಿಟ್ಟು ಅದಾದಮೇಲೆ ಈ ಸೋಪನ್ನ ಯೂಸ್ ಮಾಡಬೇಕು. ಇದು ಫುಲ್ ಕ್ಯೂರ್ ಆಗಬೇಕು. ಈ ಸೋಪು ಕ್ಯೂರ್ ಆಗೋಕ್ಕೆ 40 ದಿನ ಹಿಡಿಯುತ್ತೆ. ನೋಡಿ ಹೀಗಿದೆ. ನಿಮಗೆ ಈ ಚಾನಲ್ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಮತ್ತು ನಮಗೆ ಸಪೋರ್ಟ್ ಮಾಡಿ.